ಫೋಟೋ ತಗೊಳ್ಳೋಣ. ಚೆನ್ನಾಗಿದೆ ಅಲ್ವಾ? ಅಲ್ಲ, ಇವಳು ನನ್ನ ಏನಕ್ಕೆ ಇಷ್ಟೊಂದು ಪ್ರೀತಿ ಮಾಡ್ತಿದ್ದಾಳೆ? ನಾನು ಇವಳನ್ನ ಬರೀ ಟೈಮ್ ಪಾಸ್ ಮಾಡೋದಿಕ್ ಲವ್ ಮಾಡ್ತಿರೋದು. ಆದ್ರೆ ಇವಳು ದಿನ ದಿನ ತುಂಬಾ ಸೀರಿಯಸ್ ಆಗ್ತಿದ್ದಾಳೆ. ನನ್ಗೆ ಯಾರಾದ್ರೂ ಇವಳಿಗಿಂತ ಚೆನ್ನಾಗಿರೋ ಹುಡುಗಿ ಸಿಕ್ಕಿರೋಳನ್ನ ತಕ್ಷಣ ಬಿಟ್ಬಿಡ್ತೀನಿ. ಅವಾಗ ಇವಳು ನಾನು ಹಿಂದೆ ಎಳ್ಕೊಂಡ್ ಬರ್ದೇ ಇದ್ರೆ ಸಾಕಪ್ಪ. ಇವನ್ನ ಈ ತರ ನೋಡಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಇವ್ನ್ ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರ್ಬೇಕು. ಮತ್ತೆ ಇವ್ನ್ ಖುಷಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅಯ್ಯೋ, ನಾನ್ ಮರ್ತೇ ಬಿಟ್ಟಿದೀನಿ, ಮುಂದಿನ ತಿಂಗಳು ಇವನ್ ಬರ್ಡೇ ಇದೆ ಅಲ್ವಾ? ನಾನ್ ಇವಾಗ್ಲಿಂದಾನೇ ದುಡ್ಡನ್ನ ಸೇವ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕಪ್ಪ. ಇವನ್ ಬರ್ಡೇನ ನಾನು ತುಂಬಾ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು. ಇವನ್ ಬರ್ಡೇನ ನಾನು ಯಾವ್ದೇ ಕಾರಣಕ್ಕೂ ಮರಿಬಾರ್ದು. ನನ್ ಲೈಫ್ ಅಲ್ಲಿ ಇವನ್ನ ಬಿಟ್ರೆ ಇನ್ ಯಾರಿದ್ದಾರೆ? ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ. ನಿಮ್ ಲೈಫ್ ಅಲ್ಲಿ ಕೂಡ ಇದೇ ರೀತಿ ಇನ್ಸಿಡೆಂಟ್ ನಡೆದಿದ್ರೆ ಒಂದು ಕಮೆಂಟ್ ಮೂಲಕ ತಿಳಿಸಿ. ಕ್ಷಮಿಸುವ ಕ್ಷಮಿಸುವ ನೀ